ಫ್ರೆಂಡ್ ಜಿಟಿ ವರ್ಚಸ್ ಡೆಲ್ಲಿ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಎರಡು ರೆಕಾರ್ಡ್ ಆಗಿದೆ ಫ್ರೆಂಡ್. ಎರಡು ಬಿಗ್ ರೆಕಾರ್ಡ್ ಆಗಿದೆ. ಯಾವ್ಯಾವು ಅನ್ನೋದಾದ್ರೆ, ಫಸ್ಟ್ ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಒಂದು ಟೀಮ್ ಗೆಲ್ಲೋಟ್ಗೆ ಮೂರು ಟೀಮ್ಗೆ ಕ್ವಾಲಿಫೈರ್ ಆಗಿದೆ ಫ್ರೆಂಡ್. ಅಂದ್ರೆ ಪ್ಲೇ ಆಫ್ ಗೆ ತಲುಪಿದೆ ಫ್ರೆಂಡ್. ಅಲ್ಲಿ ಒಂದು ಮ್ಯಾಚ್ ಗೆಲ್ಲೋಟಿಗೆ ಅಲ್ಲಿ ಗುಜರಾತ್ ತಂಡ ಗೆಲ್ಲೋ ತಕ್ಷಣನೇ ಗುಜರಾತ್ಗೂ RCBಗೂ ಪಂಜಾಬ್ಗೂ ಕ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಮೂರು ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ. ಅಂದ್ರೆ ಇದು ನಾನ್ ನೋಡಿದ ಮಟ್ಟಿಗೆ ಇದೇ ಫಸ್ಟ್ ಟೈಮ್. ಒಂದು ಟೀಮ್ ಗೆದ್ರೆ ಒಂದು ಕ್ವಾಲಿಫೈರ್ ಆಗ್ತಿತ್ತು, ಆದ್ರೆ ಈಗ ಒಂದು ಮ್ಯಾಚ್ ಗೆಲ್ಲೋಟ್ಗೆ ಮೂರು ತಂಡಕ್ಕೆ ಕ್ವಾಲಿಫೈ ಕೊಟ್ಟಿದ್ದು ಇದೇ ಫಸ್ಟ್ ನಾನು ನೋಡಿದ್ದು. IPL ನಲ್ಲೇ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ ಫ್ರೆಂಡ್. ಟೋಟಲ್ ಆಗಿ ಇದು ಒಂದು ರೆಕಾರ್ಡ್. ಆದ್ರೆ ಏನದೇನಪ್ಪ ಅಂದ್ರೆ, GT ಅವರು ಇಷ್ಟು ರನ್ 199 ಆಗಿತ್ತು, ಆದ್ರೆ 205 ರನ್ ಕೂಡ ಮಾಡಿದ್ರು. ಅವರು 205 ರನ್ ಚೇಸ್ ಮಾಡಿದ್ದು, ವಿಕೆಟ್ ಕಳ್ಕೊಳ್ದೆ ಚೇಸ್ ಮಾಡಿದ್ದು ಹಿಸ್ಟ್ರಿನಲ್ಲೇ ಇದೇ ಫಸ್ಟ್ ಟೈಮ್ IPL ಅಲ್ಲಿ ಫ್ರೆಂಡ್. ಓಪನರ್ ಆಗಿ ಯಾವುದೇ ಒಂದು ವಿಕೆಟ್ ಕಳ್ಕೊಳ್ಳದೆ 205 ರನ್ನ ಟಾರ್ಗೆಟ್ ನ ಚೇಸ್ ಮಾಡಿರುವಂತ ಏಕೈಕ ತಂಡ ಈಗ GT ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ, ನಿನ್ನೆ ಇವರ ಒಂದು ಆಟಕ್ಕೆ KL ರಾಹುಲ್ ಸೆಂಚುರಿನೇ ವ್ಯರ್ಥ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಆ ರೀತಿ ಗುಜರಾತ್ ತಂಡದ ಓಪನಿಂಗ್ ಬ್ಯಾಟ್ಮನ್ಸ್ ಆಗಿರುವಂತ ಶುಭ್ಮನ್ ಗಿಲ್ ಹಾಗೆ ಸಾಯಿ ಸುದರ್ಶನ್ ಆಟ ಚೆನ್ನಾಗಿರುವಂತ ಆರಂಭನೇ ಫಿನಿಶಿಂಗ್ ಗೆ ಸಿಕ್ತು ಅವ್ರಿಗೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆಗೆ ಈಗ ಟೋಟಲ್ ಆಗಿ ಮೂರು ತಂಡ ಕ್ವಾಲಿಫೈರ್ ಆಗಿದೆ. ಟೋಟಲ್ ಆಗಿ ಒಂದು ಗುಜರಾತ್, ಎರಡನೇದು RCB, ಮೂರನೇದು ಪಂಜಾಬ್. ಇನ್ನು ಒಂದೇ ಒಂದು ಸ್ಲಾಟ್ ಖಾಲಿದೆ. ಅದು ಮುಂಬೈ ಹೋಗುತ್ತೋ, ಡೆಲ್ಲಿ ಹೋಗುತ್ತೋ ಅಥವಾ ಲಕ್ನೋ ಹೋಗುತ್ತೋ ಕೂಡ ಗೊತ್ತಿಲ್ಲ. ಟೋಟಲ್ ಆಗಿ ಇನ್ನೊಂದು ರೌಂಡ್ ಆದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅನ್ಕೊಂಡಿದೀನಿ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಒಂದು ಮ್ಯಾಚ್ ಇಂದ ಮೂರು ತಂಡಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಆರಂಭದಲ್ಲಿ ಅವರಿಗೆ ಚೆನ್ನಾಗಿರುವಂತ ಆರಂಭ ಸಿಗ್ಲಿಲ್ಲ. KL ರಾಹುಲ್ ಸ್ವಲ್ಪ ಚೆನ್ನಾಗಿರುವಂತ ನಿಧಾನಗತಿಯಿಂದ ಆಡ್ತಾ ಇದ್ರು. ಅವಾಗ ವಿಕೆಟ್ ಹೋಗ್ತಾನೆ ಇತ್ತು, ಡೆಲ್ಲಿ ವಿಕೆಟ್ ಹೋಗ್ತಾನೆ ಇತ್ತು. ಅವಾಗ KL ರಾಹುಲ್ ಸ್ವಲ್ಪ ಅಬ್ಬರ್ಸಕ್ಕೆ ಸ್ಟಾರ್ಟ್ ಆದ್ರು. ಆಮೇಲೆ ಅಕ್ಷಯ್ ಪಟೇಲ್ ಹಾಗೆ KL ಆಟ ಸ್ವಲ್ಪ ಚೇತರಿಸಿದ ಆಟ ಬಂದ್ರು ಕೂಡ ಅಕ್ಷಯ್ ಪಟೇಲ್ 30 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಸ್ಟಂಪ್ಸ್ ಹಾಗೆ KL ರಾಹುಲ್. ಟೋಟಲ್ ಆಗಿ KL ರಾಹುಲ್ ಶತಕ ಮಾಡಿ 112 ರನ್ ಮಾಡಿದ್ರು. ಸ್ಟಂಪ್ ಅವರು 25 ರನ್ ಮಾಡಿ ಕೂಡ ಈ ಒಂದು ಸ್ಟಂಪ್ ಕೂಡ ಔಟ್ ಆದ್ರು. ಟೋಟಲ್ ಆಗಿ ಇಲ್ಲಿ ಡೆಲ್ಲಿದು 199 ರನ್ ಟಾರ್ಗೆಟ್ ಕೊಟ್ಟಿದ್ರು GT ತಂಡಕ್ಕೆ. ಈ GT ತಂಡ ಈ ಒಂದು ಟಾರ್ಗೆಟ್ ನ GT ತಂಡ ಸ್ಪಾಸ್ಟ್ ಆಡ್ತಾ ಬಂದು ಒಂದು ವಿಕೆಟ್ ಕಳ್ಕೊಳ್ತೀನಿ. ಟೋಟಲ್ ಆಗಿ ಒಂದು ವಿಕೆಟ್ ಕಳ್ಕೊಂಡಿದ್ದೆ. ಶುಭ್ಮನ್ ಗಿಲ್ 3, ಸಾಯಿ ಸುದರ್ಶನ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ಎರಡು ರೆಕಾರ್ಡ್ ಬ್ರೇಕ್ ಆಗಿದೆ. IPL ನಲ್ಲಿ ಆಗಿರ್ತಿರ್ಲಿಲ್ಲ, ಈ ಒಂದು ಮ್ಯಾಚ್ ನಲ್ಲಿ ಆಗಿದೆ. ಟೋಟಲ್ ಆಗಿ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಮೂರು ತಂಡ ಕ್ವಾಲಿಫೈರ್ ಆಗಿದೆ. ಟೋಟಲ್ ಆಗಿ ಯಾವುದೇ ಒಂದು ವಿಕೆಟ್ ಕಳ್ಕೊಳ್ಳದೆ ಚೇಂಜಿಂಗ್ ಮಾಡಿರುವಂತ 205 ರನ್ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮ್ಯಾಚ್ ಸಖತ್ತಾಗಿರುವಂತ ಇಂಟ್ರೆಸ್ಟ್ ಆಯ್ತು. ಟೋಟಲ್ ಆಗಿ RCB ಈಗ ಇನ್ನು ಉಳಿದಿರುವಂತ ಎರಡು ಮ್ಯಾಚ್ ನಲ್ಲಿ 2-2 ಗೆದ್ರೆ ಈಗ ಸೀದಾ ಒಂದನೇ ಸ್ಲಾಟ್ ಅಥವಾ ಎರಡನೇ ಸ್ಲಾಟಿಗೆ ಹೋಗುತ್ತೆ. ಅಥವಾ ಒಂದು ಸೋತಿರು ಕೂಡ ಇಲ್ಲಿ ಪಂಜಾಬ್ ಹಾಗೆ GT ಯಾವ ರೀತಿ ರನ್ ರೇಟ್ ಡಿಫೆಂಡ್ ಮೇಲೆ ಆಮೇಲೆ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಏನ್ ಮಾಡ್ತಾ ಇದೀನಿ ಮತ್ತೆ ತಿಳಿಸಿ. ಟೇಕ್ ಕೇರ್, ಬಾಯ್.